ದ್ರೌಪದಮ್ಮ ಕರಗ ಭಾಳ ವಿಜೃಂಭಣೆ ನಡೀತು. ಅದೇ ರೀತಿಯಾಗಿ ಅವಿಮುಕ್ತೇಶ್ವರ ರಥೋತ್ಸವನು ಭಾಳ ಅದ್ದೂರಿಯಾಗಿ ನಡೀತು. ವಿಶೇಷ ಏನಂದರೆ ಈ ಬಾರಿ ಪ್ರತಿ ವರ್ಷ ಇತಿಹಾಸದಲ್ಲೇ ಪ್ರತಿ ವರ್ಷ ಇತಿಹಾಸ ಪ್ರಸಿದ್ಧ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಹಾಗೂ ಶ್ರೀ ದ್ರೌಪದಾಂಬ ದೇವಿ ಕರಗ ಮಹೋತ್ಸವ ಅದ್ದೂರಿಯಾಗಿ ಯಾವುದೇ ಸಮಸ್ಯೆ ಇಲ್ಲದಂತೆ ನಡೆದಿದ್ದು, ತನು ಮನ ಧನ ಅರ್ಪಿಸಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಶ್ರೀ ದ್ರೌಪದಾಂಬ ದೇವಿ ಹಾಗೂ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳಾದ ಸಿ ಜಯರಾಜ್ ಅವರು ತಿಳಿಸಿದ್ದಾರೆ. ಹೌದು, ಹೊಸಕೋಟೆ ಜಾತ್ರಾ ಹಾಗೂ ಕರಗ ಮಹೋತ್ಸವ ಎಂದರೆ ಬೆಂಗಳೂರು ಕರಗದಷ್ಟೇ ಹೆಸರು ಪಡೆದಿದ್ದು, ಈ ಬಾರಿಯ ಹೊಸಕೋಟೆ ಜಾತ್ರೆ ಬಹಳ ಅದ್ದೂರಿಯಾಗಿ ಯಾವುದೇ ಸಮಸ್ಯೆ ಇಲ್ಲದಂತೆ ಹಾಗೂ ವಿದ್ಯುತ್ ಸಂಪರ್ಕ ಕಡಿತವಾಗದಂತೆ ನಡೆದಿದ್ದು, ಲಕ್ಷಾಂತರ ಭಕ್ತರು ಆಗಮಿಸಿ ತೇರಿಗೆ ಹಣ್ಣು ಕಾಯಿ ಅರ್ಪಿಸಿದ್ದಾರೆ. ಇನ್ನು ಈ ಬಾರಿ ಕಿರಣ್ ಅವರು 3ನೇ ಬಾರಿ ಕರಗ ಹೊತ್ತು ಲಕ್ಷಾಂತರ ಭಕ್ತರಿಗೆ ದರ್ಶನ ನೀಡಿದ್ದಾರೆ. ಆದ್ದರಿಂದ ಮೊಟ್ಟ ಮೊದಲ ಬಾರಿಗೆ ಕಿರಣ್ ಅವರ ಪಾದ ಪೂಜೆಯನ್ನ ಶ್ರೀ ದ್ರೌಪದಾಂಬಾ ದೇವಿ ಹಾಗೂ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳಾದ ಸಿ ಜಯರಾಜ್ ಅವರ ಕುಟುಂಬದಿಂದ ನಡೆಸಿಕೊಟ್ಟಿದ್ದಾರೆ. ಬಳಿಕ ಮಾತನಾಡಿದ ಅವರು, ಈ ಬಾರಿ ಜಾತ್ರೆ ಇತಿಹಾಸದ ಪುಟಗಳಲ್ಲಿ ಬರೆದಿಡುವಂತೆ ನಡೆದಿದ್ದು, ವಿದ್ಯುತ್ ಸಂಪರ್ಕ ಕಡಿತವಾಗದಂತೆ ಶಾಸಕ ಶರತ್ ಬಚ್ಚೇಗೌಡರು ಸುಮಾರು 100 ಕೋಟಿ ವೆಚ್ಚದಲ್ಲಿ ಅಂಡರ್ ಗ್ರೌಂಡ್ ಕೇಬಲ್ ಅಳವಡಿಸಿ ವ್ಯವಸ್ಥೆ ಮಾಡಿದ್ದಾರೆ ಹಾಗೂ ಕೊಟ್ಟ ಮಾತಿನಂತೆ ಹೊಸ ತೇರು ನಿರ್ಮಾಣಕ್ಕೆ ಮರಗಳನ್ನ ತಂದುಕೊಟ್ಟಿದ್ದು, ಮುಂದಿನ ವರ್ಷ ಹೊಸ ತೇರು ನಿರ್ಮಾಣ ಮಾಡಲಿದ್ದಾರೆ. ಆದ್ದರಿಂದ ಬೆಂಡಿಗಾನಹಳ್ಳಿ ಕುಟುಂಬಕ್ಕೆ ದೇವಿ ಒಳ್ಳೆಯದನ್ನ ಮಾಡಲಿ ಹಾಗೂ ಬ್ರಹ್ಮ ರಥೋತ್ಸವದ ಕನ್ವೀನಿಯರ್ ಆದಂತಹ ಕೇಶವಮೂರ್ತಿ ಅವರಿಗೆ ಹಾಗೂ ದೇವಸ್ಥಾನದ ಸಮಿತಿ ವಿ ವಿಜಯ್ ಕುಮಾರ್ ಅವರಿಗೆ ಹಾಗೂ ತನು ಮನ ಧನ ಅರ್ಪಿಸಿದ ಪ್ರತಿಯೊಬ್ಬರಿಗೆ ಒಳ್ಳೆಯದನ್ನ ಮಾಡಲಿ ಎಂದರು. ನಮಸ್ಕಾರ. ಏನು ಹೊಸಕೋಟೆ ತಾಲೂಕಿನ ಮತ್ತು ಟೌನಿನ ಶ್ರೀ ಧರ್ಮರಾಯ ದೇವಸ್ಥಾನದ ಶ್ರೀ ದ್ರೌಪದಮ್ಮ ತಾಯಿ ಕರಗ ಮಹೋತ್ಸವ ಈ ಬಾರಿ ಭಾಳ ವಿಜೃಂಭಣೆಯಿಂದ ನಡೀತು. ಏನು ಧರ್ಮರಾಯ ದೇವಸ್ಥಾನದ ಏನು ಗೌಡರು, ಯಜಮಾನರು, ಕುಲಸ್ಥರು ಮತ್ತು ವೀರಕುಮಾರರು ಪ್ರತಿಯೊಬ್ಬರು ಏನು ನಮ್ಮ ಪೂಜಾರಿ ಕುಟುಂಬದವ್ರು ಇರ್ಬೋದು, ಏನು ಕರಗ ನಡ್ಸ್ಕೊಂಡು ಬರ್ತಾ ಇರ್ತಕ್ಕಂಥ ಕುಟುಂಬ ಇರ್ಬೋದು, ಪ್ರತಿಯೊಬ್ಬರ ಶ್ರಮದಿಂದ ಈ ಬಾರಿ ಕರಗ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತು. ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ತನು ಮನ ಧನ ಸೇವೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಅದೇ ರೀತಿ ಏನು ಕಿರಣ್ ಅವರು ಈ ಬಾರಿ 3ನೇ ಬಾರಿ ಕರಗ ಹೊತ್ತಿದ್ದಾರೆ. ಎಲ್ಲರಿಗೂ ಆ ತಾಯಿ ದರ್ಶನ ಕೊಟ್ಟಷ್ಟು ಖುಷಿಯಾಗಿದೆ. ಆ ತಾಯಿ ದರ್ಶನ ಕೊಟ್ಟಷ್ಟು ಖುಷಿಯಾಗಿದೆ. ಏನು ನಮ್ಮ ಕಿರಣ್ ಅವರ ತಂದೆ ರಮೇಶ್ ಅಣ್ಣವ್ರು ಇರ್ಬೋದು, ಮತ್ತು ಅವ್ರ ತಾಯಿ ರಾಜಮ್ಮ ಅವ್ರು ಇರ್ಬೋದು, ಅವರ ಪುತ್ರರಾದ ಕಿರಣ್ ಅವರು ಈ ಬಾರಿ 3ನೇ ಬಾರಿ ಕರಗ ಹೊತ್ತಿದ್ದಾರೆ. ಈ ಬಾರಿ ಕರಗ ಹಂಗಿತ್ತು ಅಂದರೆ ಸೇಮ್ ದೇವ್ರ ದರ್ಶನ ಆದಷ್ಟು ಜನರಿಗೆ, ಏನು ಟೌನ್ ಜನಕ್ಕೆ ಆ ದೇವರ ದರ್ಶನ ಆದಷ್ಟು ಖುಷಿ ಆಯಿತು. ಅಷ್ಟು ವಿಜೃಂಭಣೆಯಿಂದ ಆ ತಾಯಿ ಆಶೀರ್ವಾದನ ಚೆನ್ನಾಗಾಯಿತು. ಏನು ಅವ್ರ ಕಿರಣ್ ಅವ್ರ ಕರಗದ ಪೂಜಾರಿಗಳಾದಂಥ ಕಿರಣ್ ಅವರ ತಂದೆ ಮತ್ತು ರಮೇಶ್ ಅಣ್ಣ ಇರ್ಬೋದು, ರಾಜಮ್ಮರ ಅವ್ರಿಗೆ ಆ ದ್ರೌಪದಮ್ಮ ತಾಯಿ ಒಳ್ಳೇದು ಮಾಡಲಿ. ಏನು ಆ ಕರಗ ಪೂಜಾರಿಗಳ ಒಂದು ಟೀಮ್ ಇದೆ, ಏನು ನಮ್ಮ ಹೊಸಕೋಟೆ ಟೌನಿನಲ್ಲಿ ಆ ಒಂದು ಕುಲ, ಏನು ಕರಗ ಪೂಜಾರಿಗಳ ಒಂದು ಕುಲ ಇದೆ, ಎಲ್ಲರೂ ಸೇರಿ ಈ ಸತಿ ಭಾಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಕರಗ ಮಾಡಿರ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಹೊಸಕೋಟೆ ತಾಲೂಕಿನ ಟೌನಿನ ಏನು ವನ್ಯಕುಲ ಕ್ಷತ್ರಿಯ ತಿಗಳ ಸಮಾಜದ ಜನಾಂಗದೇ ಅಲ್ಲದೆ ಇನ್ನು ಬೇರೆ ಜನಾಂಗದವರು ಆ ತಾಯಿನ ಒಂದು ಮಲ್ಲಿಗೆ ಹೂವು ಹಿಡ್ಕೊಂಬಂದು ಒಂದು ಆ ಕರಗದ ಮೇಲೆ ಹಾಕಿದ್ರೆ ಎಷ್ಟು ಖುಷಿ ಪಡ್ತಾರಂದರೆ, ತನ್ನ ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಕಷ್ಟ ಸುಖಗಳು ಅದು ನೆರವೇರ್ತದೆ ಅಂತ ಬೇರೆ ಜನಾಂಗದವರು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಏನು ಹೊಸಕೋಟೆ ತಾಲೂಕಿನ ಸಮಸ್ತ ಜನಾಂಗಕ್ಕೂ ವನ್ಯಕುಲ ಕ್ಷತ್ರಿಯ ತಿಗಳ ಸಮಾಜನೇ ಅಲ್ಲ, ಪ್ರತಿಯೊಂದು ಸಮಾಜದ ಎಲ್ಲ ಜನತೆಗೂ ನಾವು ಹೃತ್ಪೂರ್ವಕವಾಗಿ ಅವ್ರಿಗೆ ಧನ್ಯವಾದ ಅರ್ಪಿಸ್ತೇವೆ. ಏಕೆಂದರೆ ತಾವೆಲ್ಲ ಇಲ್ಲಿ ಬಂದು ಈ ಬಾರಿ ಇದ್ದದ್ದು ಜನ ಯಾವ ಬಾರಿ ಇರಲಿಲ್ಲ. ಭಾಳಷ್ಟು ನೂಕುನುಗ್ಲು, ಆ ನೂಕುನುಗ್ಲಲ್ಲಿ ನಿಂತ್ಕೊಂಡು ತಳ್ಕೊಂಡು ಕಷ್ಟಪಟ್ಟು ಆ ತಾಯಿಗೆ ಒಂದು ಮಲ್ಲಿಗೆ ಹಾರ ಕರ್ಗಕ್ಕೆ ಹಾಕಿದ್ರೆ ತಮಗೇನೋ ಒಳ್ಳೇದಾಗ್ತದೆ ಅಂತ ತಾವೆಲ್ಲ ಬಂದಿದ್ದೀರಾ. ನಿಮ್ಮ ಪಾದಗಳಿಗೆ ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಏನು ಕರ್ಗದ ಪೂಜಾರಿಗಳ ಒಂದು ಅವರು ಒಂದು ಕುಟುಂಬದಿಂದ ನಮ್ಮ ಧರ್ಮರಾಯ ದೇವಸ್ಥಾನದ ಗೌಡರು, ಯಜಮಾನರು, ಕುಲಸ್ಥರಿಂದ ತಮ್ಮ ಪಾದಗಳಿಗೆ ನಾವು ಹೃತ್ಪೂರ್ವಕವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಕಾರ್ಯಕ್ರಮ ಆ ತಾಯಿ ದ್ರೌಪದಿ ತಾಯಿಯಿಂದ ಯಶಸ್ವಿಯಾಗಿದೆ. ನಮಗೆಲ್ಲ ಮನಸ್ಸಲ್ಲಿ ಎಲ್ಲ ವೀರಕುಮಾರ್ಗಿರ್ಬೋದು ಎಲ್ಲರ ಮನಸ್ಸಲ್ಲಿ ಹೆಂಗಿದೆ ಅಂದರೆ ಪ್ರತಿ ವರ್ಷವೂ ಹಿಂಗೆ ಕರಗ ನಡೆದ್ರೆ ಭಾಳ ಚೆನ್ನಾಗಿರ್ತದೆ ಅಂತ ಅನಿಸುತ್ತೆ. ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ತನು ಮನ ಧನ ಅರ್ಪಿಸಿದ್ರೋ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.
ಮುಖ್ಯವಾಗಿ ಕರಗದ ಪೂಜಾರಿಗಳ ಒಂದು ಏನು ಕುಟುಂಬ ಇದೆ ಅದಕ್ಕೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ರಮೇಶ್ ಅಣ್ಣ ಅವ್ರ ಕಿರಣ್ ಅವರ ತಾಯಿ ಆದಂಥ ರಾಜಮ್ಮ ಅವರು ರಮೇಶ್ ಅಣ್ಣ ಅವ್ರಿಗೆ ಇಂಥ ಮಗನನ್ನು ಕೊಟ್ಟಂಥ ಈ ಕರಗ ಅವ್ರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಅದೇ ರೀತಿಯಾಗಿ ಏನು ದ್ರೌಪದಮ್ಮ ಕರಗ ಭಾಳ ವಿಜೃಂಭಣೆ ನಡೀತೋ ಅದೇ ರೀತಿಯಾಗಿ ಅವಿಮುಕ್ತೇಶ್ವರ ರಥೋತ್ಸವವನ್ನು ಭಾಳ ಅದ್ಧೂರಿಯಾಗಿ ನಡೀತು. ವಿಶೇಷ ಏನಂದರೆ ಈ ಬಾರಿ ಪ್ರತಿ ವರ್ಷ ಇತಿಹಾಸದಲ್ಲೇ ಪ್ರತಿ ವರ್ಷ ತೇರು ಸ್ಟಾರ್ಟ್ ಆದರೆ ಎಲ್ಲ ಕಡೆ ಕರೆಂಟ್ ಹೋಗೋದು, ಅಲ್ಲಲ್ಲೇ ಮತ್ತೆ ಲೈನ್ ಕಲೆಕ್ಷನ್ ಮಾಡ್ಕೊಂಬರೋ ಮಾನ್ಯ ಶಾಸಕರಾದಂಥ MLA ಶರತ್ ಬಚ್ಚೇಗೌಡವರು ಮತ್ತು ಬೆಣ್ಗಾನಹಳ್ಳಿ ಕುಟುಂಬ ಅವರು ಏನು BN ಬಚ್ಚೇಗೌಡರು ಇರ್ಬೋದು, B ಬೇರೇಗೌಡರ ಆಶೀರ್ವಾದದಿಂದ 100 ಕೋಟಿಗೆ ಅನುದಾನ ತಂದು ಏನು ಒಳ ಕೇಬಲ್ ವ್ಯವಸ್ಥೆ ಮಾಡ್ತಂಥ ಶರತ್ ಬಚ್ಚೇಗೌಡರಿಗೂ ಅಭಿನಂದನೆಗಳು. ಅದೇ ರೀತಿ ತೇರು ಸುಮಾರು ಕೋಟ್ಯಾಂತರ ರೂಪಾಯಿ ಒಂದು ಮರ ಏನು ಹೊಸ ತೇರು ಮಾಡೋಕ್ಕೆ ಈ ಬಾರಿನೇ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದನ್ನು ಮರ ಇನ್ನೂ ಅದನ್ನು ಒಣಗಬೇಕು ಅಂತೇಳಿ ಮುಂದಿನ ವರ್ಷಕ್ಕೆ ಹೊಸ ತೇರು ಆ ಮರ ಕೋಟ್ಯಾಂತರ ರೂಪಾಯಿ ಮರ ಕೊಡಿಸಂತ ಏನು ಬೆಣ್ಗಾನಹಳ್ಳಿ ಕುಟುಂಬ ಇರ್ಬೋದು, ಮಾನ್ಯ ಶರತ್ ಬಚ್ಚೇಗೌಡರು, BN ಬಚ್ಚೇಗೌಡರು, B ಬೇರೇಗೌಡರು ಏನು ಬೆಣ್ಗಾನಹಳ್ಳಿ ಕುಟುಂಬ ಇರೋದು, ಅವರಿಗೂ ಆ ದ್ರೌಪದಮ್ಮ ತಾಯಿ ಆ ಮುಕ್ತೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ಭಾಳಷ್ಟು ಒಳ್ಳೊಳ್ಳೆ ಕೆಲಸಗಳಾಗ್ತಾಯಿದೆ. ಈ ಬಾರಿ ಕರೆಂಟೇ ಹೋಗಲಿಲ್ಲ, ಎಲ್ಲರಿಗೂ ಖುಷಿಯಾಗಿದೆ. ಅವಿಮುಕ್ತೇಶ್ವರ ರಥ ಚೆನ್ನಾಗಾಗಿದೆ, ಎಲ್ಲ ಒಳ್ಳೆಯದಾಗಿದೆ. ಏನು ಈ ಕಾರ್ಯಕ್ರಮಗಳಿಗೆ ದುಡ್ದಂಥ ಏನು ಕನ್ವೀನರ್ ಕೇಶವ ಇರ್ಬೋದು, ನಮ್ಮ ಅವಿಮುಕ್ತೇಶ್ವರ ಸ್ವಾಮಿ ಸಮಿತಿಯ ಅಧ್ಯಕ್ಷರಾದ ವಿಜಯಕುಮಾರ್ ಇರ್ಬೋದು, ಪ್ರತಿಯೊಬ್ಬರು ಸಂಗಡಿಗರು ಹೊಸಕೋಟೆ ತಾಲೂಕಿನ ಪ್ರತಿಯೊಬ್ಬರು ಯಾರ್ಯಾರು ತನುಮನ ಧನ ಅರ್ಪಣೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಷ್ಟಪಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಆ ಅವಿಮುಕ್ತೇಶ್ವರ ಸ್ವಾಮಿ ಈಶ್ವರ ಜಗನ್ಮಾತೆ ದ್ರೌಪದಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.